ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಕೊಂಡಿದ್ದಾರೆ. ಮುಂದಿನ ಚಿಕಿತ್ಸೆಗೂ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹೀಗೆ ಇರಲಿ. ನಿಮ್ಮ ಬಲ ಬೆಂಬಲ ಧನ್ಯವಾದಗಳು. ಪೂರ್ತಿಯಾಗಿ ನೋಡಿ. ನೀವು ನೋಡುತ್ತಿರುವ ಈ ವ್ಯಕ್ತಿ ನನ್ನ ಕಾಲೇಜಿನ ಅಂದಿನ ಉಪನ್ಯಾಸಕರಾದಂತಹ ವೀರಭದ್ರಪ್ಪ. ಎಂದಿನಂತೆ ನಾನು ಸಾಮಾಜಿಕ ಸೇವೆಯನ್ನು ಮಾಡಲು ಹೊರಟಾಗ ನನಗೆ ರಸ್ತೆಯಲ್ಲಿ ಇವರು ಕಾಣಿಸಿಕೊಳ್ಳುತ್ತಾರೆ. ಮೊದಲು ನನಗೆ ಗುರ್ತು ಹಿಡಿಯಲು ತುಂಬಾ ಕಷ್ಟವಾಯಿತು. ನಂತರ ಇವರನ್ನು ಹತ್ತಿರದಿಂದ ನೋಡಿ ನನ್ನ ಗುರುಗಳು ಎಂದು ತಿಳಿದ ತಕ್ಷಣ ನನಗೆ ಹೃದಯ ಹೊಳೆದಂತಾಯಿತು. ತಕ್ಷಣ ಅವರ ಬಟ್ಟೆಗಳನ್ನು ಬದಲಾಯಿಸಿ ನಂತರ ಕಟಿಂಗ್ ಮತ್ತು ಶೇವಿಂಗ್ ಮಾಡಿಸಿಕೊಳ್ಳಲು ಕೇಳಿಕೊಂಡಾಗ ನಿರಾಕರಿಸಿದರು. ನಂತರ 3 ದಿನಗಳ ನಂತರ ಒಪ್ಪಿಕೊಂಡು ಕಟಿಂಗ್ ಮತ್ತು ಶೇವಿಂಗ್ ಮಾಡಿಸಿಕೊಂಡ್ರು ಮತ್ತು ಸ್ನಾನವನ್ನು ಸಹ ಮಾಡಿಸಲಾಯಿತು. ಇವರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದಿರುತ್ತಾರೆ. ಆದರೆ ದುರಾದೃಷ್ಟದಿಂದ ಇವರು ಕೆಲವು ವರ್ಷಗಳಿಂದ ಮಾನಸಿಕ ಅಸ್ವಸ್ಥರಾಗಿ ಅಲೆದಾಡುತ್ತಿರುತ್ತಾರೆ. ನಂತರ ಅವರನ್ನು ಕರೆದುಕೊಂಡು ಅವರು ಮನೆಯನ್ನು ಸೇರಿಸಲು ಹೋದಾಗ ಅವರ ಮನೆಯನ್ನು ನೋಡಿ ಕಣ್ಣಲ್ಲಿ ನೀರು ಬರುವುದೊಂದೇ ಬಾಕಿ ಇತ್ತು. ಯಾಕಂದ್ರೆ ನೀವೇ ನೋಡ್ತಿರ್ಬೋದು ಅವರು ಎಂತ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಅಂತ. ಇವರನ್ನು ಬೇರೆ ಎಲ್ಲಾದ್ರೂ ಆಶ್ರಮಕ್ಕೆ ಸೇರಿಸೋಣಂದರೆ ಅವರ ತಂದೆ ತಾಯಿ ಜೀವನ ನಡೆಸಿದಂತ ಮನೆ ಬಿಟ್ಟು ಬರಲು ಅವರಿಗೆ ಇಷ್ಟವಿರಲಿಲ್ಲ. ಅವರು ಒಪ್ಪದೇ ಇರುವ ಕಾರಣದಿಂದ ನಮ್ಮ ಮಾತೃಪ್ರೇಮ ಟ್ರಸ್ಟ್ ಮತ್ತು ನಮ್ಮ ಸ್ನೇಹಿತರು ಸೇರಿ ಅವರಿಗೆ ಒಂದು ಚಿಕ್ಕ ಗೂಡನ್ನು ನಿರ್ಮಿಸಿಕೊಡಲು ನಿರ್ಧರಿಸಿದೆವು. ಅಂದುಕೊಂಡ ಹಾಗೆ ನಮ್ಮ ಗುರುಗಳಿಗೆ ಮನೆ ನಿರ್ಮಿಸಿದ್ದು ಆಯ್ತು, ಅವ್ರಿಗೆ ಹಸ್ತಾಂತರಿಸಿದ್ದು ಆಯ್ತು. ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಕೊಂಡಿದ್ದಾರೆ. ಮುಂದಿನ ಚಿಕಿತ್ಸೆಗೂ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹೀಗೆ ಇರಲಿ. ನಿಮ್ಮ ಬಲ ಬೆಂಬಲ ಧನ್ಯವಾದಗಳು.